ಮೆಟ್ರೋ ದರ ಏರಿಕೆಯಿಂದ ಬಿಎಂಆರ್ಸಿಎಲ್ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 100% ದರ ಏರಿಕೆಯಿಂದ ಪ್ರತಿಭಟನೆ ಮುತ್ತಿಗೆ ನಂತರ ಇದೀಗ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಇದರ ನಡುವೆ ಇದೀಗ ಮತ್ತೊಂದು ಅಭಿಯಾನಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆದಮೇಲೆ ಪ್ರಯಾಣಿಕರ ಸಂಖ್ಯೆ ಕುಸಿದಿದೆ. ಜನರು ಬಿಎಂಟಿಸಿ ಬಸ್ ಹತ್ತುತ್ತಿದ್ದಾರೆ. ಇದರ ಜೊತೆಗಿನ ಬಿಎಂಆರ್ಸಿಎಲ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಮತ್ತೊಂದು ಅಭಿಯಾನ. ಬಿಎಂಆರ್ಸಿಎಲ್ಗೆ ಶುರುವಾಯಿತು ಮತ್ತೊಂದು ಟೆನ್ಷನ್. ಮೆಟ್ರೋ ದರ ಏರಿಕೆಗೆ ಸಾಕಷ್ಟು ಆಕ್ರೋಶ, ಪ್ರತಿಭಟನೆ ಜೊತೆಗೆ ಬಾಯ್ಕಾಟ್ ಮಾಡೋದಕ್ಕೆ ಸಿಟಿ ಜನರು ತಯಾರಿ ನಡೆಸಿದ್ದಾರೆ. ಇದರ ನಡುವೆ ಮೆಟ್ರೋಗೆ ಕನ್ನಡಿಗರ ದುಡ್ಡು ಬೇಕು, ಆದರೆ ಕನ್ನಡ ನಾಯಕರ ಹೆಸರು ಬೇಡವಾ ಎಂಬ ಪ್ರಶ್ನೆ ಎದ್ದಿದೆ. ಕನ್ನಡ ಹೆಸರಾಂತ ನಟರ ಹೆಸರುಗಳನ್ನ ಹೊಸ ಮೆಟ್ರೋ ನಿಲ್ದಾಣಗಳಿಗೆ ಇಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಹೊಸ ಮೆಟ್ರೋ ನಿಲ್ದಾಣಗಳು ರೆಡಿ ಆಗ್ತಿದ್ದು, ಆ ನಿಲ್ದಾಣಗಳಿಗೆ ಕನ್ನಡ ಹೆಸರಾಂತ ನಟರಾದ ಡಾ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರ ಹೆಸರನ್ನ ಬಿಎಂಆರ್ಸಿಎಲ್ಗೆ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಜೊತೆಗೆ ಈ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಬಿಎಂಆರ್ಸಿಎಲ್ ಅವರಿಗೆ. ಆದ್ರೆ ಅದು ಪರಿಗಣನೆ ತಗೊಳ್ತಾ ಇಲ್ಲ. ಯಾಕೆ ಶಂಕರ್ ನಾಗ್ ಅವರು ಕನ್ಸ್ಕೊಂಡಂತ ಶಂಕರ್ ನಾಗ್ ಅವರ ಹೆಸರು, ಜೊತೆಗೆ ನಮ್ಮ ವಿಷ್ಣು ಸರ್ ಹೆಸರು ಇಡ್ಲಿ, ನಮ್ಮ ಕನ್ನಡ ನಟರ ಎಲ್ಲರ ಹೆಸರು ನೀವು ಯಾಕೆ ಇಡಬಾರದು? ನೀವು ಇಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ. ಕನ್ನಡಿಗರ ಮನವಿಗೆ ಬಿಎಂಆರ್ಸಿಎಲ್ ಸ್ಪಂದಿಸುತ್ತಾ ಅಥವಾ ವಿರೋಧ ಕಟ್ಟಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋ ದರ ಏರಿಕೆಯಿಂದ ಬಿಎಂಆರ್ಸಿಎಲ್ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 100% ದರ ಏರಿಕೆಯಿಂದ ಪ್ರತಿಭಟನೆ ಮುತ್ತಿಗೆ ನಂತರ ಇದೀಗ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಇದರ ನಡುವೆ ಇದೀಗ ಮತ್ತೊಂದು ಅಭಿಯಾನಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆದಮೇಲೆ ಪ್ರಯಾಣಿಕರ ಸಂಖ್ಯೆ ಕುಸಿದಿದೆ. ಜನರು ಬಿಎಂಟಿಸಿ ಬಸ್ ಹತ್ತುತ್ತಿದ್ದಾರೆ. ಇದರ ಜೊತೆಗಿನ ಬಿಎಂಆರ್ಸಿಎಲ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಮತ್ತೊಂದು ಅಭಿಯಾನ. ಬಿಎಂಆರ್ಸಿಎಲ್ಗೆ ಶುರುವಾಯಿತು ಮತ್ತೊಂದು ಟೆನ್ಷನ್. ಮೆಟ್ರೋ ದರ ಏರಿಕೆಗೆ ಸಾಕಷ್ಟು ಆಕ್ರೋಶ, ಪ್ರತಿಭಟನೆ ಜೊತೆಗೆ ಬಾಯ್ಕಾಟ್ ಮಾಡೋದಕ್ಕೆ ಸಿಟಿ ಜನರು ತಯಾರಿ ನಡೆಸಿದ್ದಾರೆ. ಇದರ ನಡುವೆ ಮೆಟ್ರೋಗೆ ಕನ್ನಡಿಗರ ದುಡ್ಡು ಬೇಕು, ಆದರೆ ಕನ್ನಡ ನಾಯಕರ ಹೆಸರು ಬೇಡವಾ ಎಂಬ ಪ್ರಶ್ನೆ ಎದ್ದಿದೆ. ಕನ್ನಡ ಹೆಸರಾಂತ ನಟರ ಹೆಸರುಗಳನ್ನ ಹೊಸ ಮೆಟ್ರೋ ನಿಲ್ದಾಣಗಳಿಗೆ ಇಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಹೊಸ ಮೆಟ್ರೋ ನಿಲ್ದಾಣಗಳು ರೆಡಿ ಆಗ್ತಿದ್ದು, ಆ ನಿಲ್ದಾಣಗಳಿಗೆ ಕನ್ನಡ ಹೆಸರಾಂತ ನಟರಾದ ಡಾ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರ ಹೆಸರನ್ನ ಬಿಎಂಆರ್ಸಿಎಲ್ಗೆ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಜೊತೆಗೆ ಈ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಬಿಎಂಆರ್ಸಿಎಲ್ ಅವರಿಗೆ. ಆದ್ರೆ ಅದು ಪರಿಗಣನೆ ತಗೊಳ್ತಾ ಇಲ್ಲ. ಯಾಕೆ ಶಂಕರ್ ನಾಗ್ ಅವರು ಕನ್ಸ್ಕೊಂಡಂತ ಶಂಕರ್ ನಾಗ್ ಅವರ ಹೆಸರು, ಜೊತೆಗೆ ನಮ್ಮ ವಿಷ್ಣು ಸರ್ ಹೆಸರು ಇಡ್ಲಿ, ನಮ್ಮ ಕನ್ನಡ ನಟರ ಎಲ್ಲರ ಹೆಸರು ನೀವು ಯಾಕೆ ಇಡಬಾರದು? ನೀವು ಇಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ. ಕನ್ನಡಿಗರ ಮನವಿಗೆ ಬಿಎಂಆರ್ಸಿಎಲ್ ಸ್ಪಂದಿಸುತ್ತಾ ಅಥವಾ ವಿರೋಧ ಕಟ್ಟಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋ ದರ ಏರಿಕೆಯಿಂದ ಬಿಎಂಆರ್ಸಿಎಲ್ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 100% ದರ ಏರಿಕೆಯಿಂದ ಪ್ರತಿಭಟನೆ ಮುತ್ತಿಗೆ ನಂತರ ಇದೀಗ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಇದರ ನಡುವೆ ಇದೀಗ ಮತ್ತೊಂದು ಅಭಿಯಾನಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆದಮೇಲೆ ಪ್ರಯಾಣಿಕರ ಸಂಖ್ಯೆ ಕುಸಿದಿದೆ. ಜನರು ಬಿಎಂಟಿಸಿ ಬಸ್ ಹತ್ತುತ್ತಿದ್ದಾರೆ. ಇದರ ಜೊತೆಗಿನ ಬಿಎಂಆರ್ಸಿಎಲ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಮತ್ತೊಂದು ಅಭಿಯಾನ. ಬಿಎಂಆರ್ಸಿಎಲ್ಗೆ ಶುರುವಾಯಿತು ಮತ್ತೊಂದು ಟೆನ್ಷನ್.
ಸಾಕಷ್ಟು ಆಕ್ರೋಶ, ಪ್ರತಿಭಟನೆ ಜೊತೆಗೆ ಬಾಯ್ಕಾಟ್ ಮಾಡುವುದಕ್ಕೆ ಸಿಟಿ ಜನರು ತಯಾರಿ ನಡೆಸಿದ್ದಾರೆ. ಇದರ ನಡುವೆ ಮೆಟ್ರೋಗೆ ಕನ್ನಡಿಗರ ದುಡ್ಡು ಬೇಕು, ಆದರೆ ಕನ್ನಡ ನಾಯಕರ ಹೆಸರು ಬೇಡವಾ ಎಂಬ ಪ್ರಶ್ನೆ ಎದ್ದಿದೆ. ಕನ್ನಡ ಹೆಸರಾಂತ ನಟರ ಹೆಸರುಗಳನ್ನು ಹೊಸ ಮೆಟ್ರೋ ನಿಲ್ದಾಣಗಳಿಗೆ ಇಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಹಲವು ಕಡೆ ಹೊಸ ಮೆಟ್ರೋ ನಿಲ್ದಾಣಗಳು ರೆಡಿ ಆಗ್ತಿದ್ದು, ಆ ನಿಲ್ದಾಣಗಳಿಗೆ ಕನ್ನಡ ಹೆಸರಾಂತ ನಟರಾದ ಡಾ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರ ಹೆಸರನ್ನ ಬಿಎಂಆರ್ಸಿಎಲ್ಗೆ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಜೊತೆಗೆ ಈ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಬಿಎಂಆರ್ಸಿಎಲ್ ಅವರಿಗೆ, ಆದ್ರೆ ಅದು ಪರಿಗಣನೆ ತಗೊಳ್ತಾ ಇಲ್ಲ. ಯಾಕೆ ಶಂಕರ್ ನಾಗ್ ಅವರು ಕನಸ್ಕೊಂಡಂತ ಶಂಕರ್ ನಾಗ್ ಅವರ ಹೆಸರು, ಜೊತೆಗೆ ನಮ್ಮ ವಿಷ್ಣು ಸರ್ ಹೆಸರು ಇಡ್ಲಿ, ನಮ್ಮ ಕನ್ನಡ ನಟರ ಎಲ್ಲರ ಹೆಸರು ನೀವು ಯಾಕೆ ಇಡಬಾರದು? ನೀವು ಇಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ. ಕನ್ನಡಿಗರ ಮನವಿಗೆ ಬಿಎಂಆರ್ಸಿಎಲ್ ಸ್ಪಂದಿಸುತ್ತಾ ಅಥವಾ ವಿರೋಧ ಕಟ್ಟಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋ ದರ ಏರಿಕೆಯಿಂದ ಬಿಎಂಆರ್ಸಿಎಲ್ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 100% ದರ ಏರಿಕೆಯಿಂದ ಪ್ರತಿಭಟನೆ ಮುತ್ತಿಗೆ ನಂತರ ಇದೀಗ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಇದರ ನಡುವೆ ಇದೀಗ ಮತ್ತೊಂದು ಅಭಿಯಾನಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿನಲ್ಲಿ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆದಮೇಲೆ ಪ್ರಯಾಣಿಕರ ಸಂಖ್ಯೆ ಕುಸಿದಿದೆ. ಜನರು ಬಿಎಂಟಿಸಿ ಬಸ್ ಹತ್ತುತ್ತಿದ್ದಾರೆ. ಇದರ ಜೊತೆಗಿನ ಬಿಎಂಆರ್ಸಿಎಲ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಮತ್ತೊಂದು ಅಭಿಯಾನ. ಬಿಎಂಆರ್ಸಿಎಲ್ಗೆ ಶುರುವಾಯಿತು ಮತ್ತೊಂದು ಟೆನ್ಷನ್. ಮೆಟ್ರೋ ದರ ಏರಿಕೆಗೆ ಸಾಕಷ್ಟು ಆಕ್ರೋಶ, ಪ್ರತಿಭಟನೆ ಜೊತೆಗೆ ಬಾಯ್ಕಾಟ್ ಮಾಡುವುದಕ್ಕೆ ಸಿಟಿ ಜನರು ತಯಾರಿ ನಡೆಸಿದ್ದಾರೆ. ಇದರ ನಡುವೆ ಮೆಟ್ರೋಗೆ ಕನ್ನಡಿಗರ ದುಡ್ಡು ಬೇಕು, ಆದರೆ ಕನ್ನಡ ನಾಯಕರ ಹೆಸರು ಬೇಡವಾ ಎಂಬ ಪ್ರಶ್ನೆ ಎದ್ದಿದೆ. ಕನ್ನಡ ಹೆಸರಾಂತ ನಟರ ಹೆಸರುಗಳನ್ನು ಹೊಸ ಮೆಟ್ರೋ ನಿಲ್ದಾಣಗಳಿಗೆ ಇಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಹೊಸ ಮೆಟ್ರೋ ನಿಲ್ದಾಣಗಳು ರೆಡಿ ಆಗ್ತಿದ್ದು, ಆ ನಿಲ್ದಾಣಗಳಿಗೆ ಕನ್ನಡ ಹೆಸರಾಂತ ನಟರಾದ ಡಾ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರ ಹೆಸರನ್ನ ಬಿಎಂಆರ್ಸಿಎಲ್ಗೆ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಜೊತೆಗೆ ಈ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಬಿಎಂಆರ್ಸಿಎಲ್ ಅವರಿಗೆ, ಆದ್ರೆ ಅದು ಪರಿಗಣನೆ ತಗೊಳ್ತಾ ಇಲ್ಲ. ಯಾಕೆ ಶಂಕರ್ ನಾಗ್ ಅವರು ಕನಸ್ಕೊಂಡಂತ ಶಂಕರ್ ನಾಗ್ ಅವರ ಹೆಸರು, ಜೊತೆಗೆ ನಮ್ಮ ವಿಷ್ಣು ಸರ್ ಹೆಸರು ಇಡ್ಲಿ, ನಮ್ಮ ಕನ್ನಡ ನಟರ ಎಲ್ಲರ ಹೆಸರು ನೀವು ಯಾಕೆ ಇಡಬಾರದು? ನೀವು ಇಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ. ಕನ್ನಡಿಗರ ಮನವಿಗೆ ಬಿಎಂಆರ್ಸಿಎಲ್ ಸ್ಪಂದಿಸುತ್ತಾ ಅಥವಾ ವಿರೋಧ ಕಟ್ಟಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋ ದರ ಏರಿಕೆಯಿಂದ ಬಿಎಂಆರ್ಸಿಎಲ್ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 100% ದರ ಏರಿಕೆಯಿಂದ ಪ್ರತಿಭಟನೆ ಮುತ್ತಿಗೆ ನಂತರ ಇದೀಗ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಇದರ ನಡುವೆ ಇದೀಗ ಮತ್ತೊಂದು ಅಭಿಯಾನಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿನಲ್ಲಿ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆದಮೇಲೆ ಪ್ರಯಾಣಿಕರ ಸಂಖ್ಯೆ ಕುಸಿದಿದೆ. ಜನರು ಬಿಎಂಟಿಸಿ ಬಸ್ ಹತ್ತುತ್ತಿದ್ದಾರೆ. ಇದರ ಜೊತೆಗಿನ ಬಿಎಂಆರ್ಸಿಎಲ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಮತ್ತೊಂದು ಅಭಿಯಾನ. ಬಿಎಂಆರ್ಸಿಎಲ್ಗೆ ಶುರುವಾಯಿತು ಮತ್ತೊಂದು ಟೆನ್ಷನ್. ಮೆಟ್ರೋ ದರ ಏರಿಕೆಗೆ ಸಾಕಷ್ಟು ಆಕ್ರೋಶ, ಪ್ರತಿಭಟನೆ ಜೊತೆಗೆ ಬಾಯ್ಕಾಟ್ ಮಾಡುವುದಕ್ಕೆ ಸಿಟಿ ಜನರು ತಯಾರಿ ನಡೆಸಿದ್ದಾರೆ. ಇದರ ನಡುವೆ ಮೆಟ್ರೋಗೆ ಕನ್ನಡಿಗರ ದುಡ್ಡು ಬೇಕು, ಆದರೆ ಕನ್ನಡ ನಾಯಕರ ಹೆಸರು ಬೇಡವಾ ಎಂಬ ಪ್ರಶ್ನೆ ಎದ್ದಿದೆ. ಕನ್ನಡ ಹೆಸರಾಂತ ನಟರ ಹೆಸರುಗಳನ್ನು ಹೊಸ ಮೆಟ್ರೋ ನಿಲ್ದಾಣಗಳಿಗೆ ಇಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಹೊಸ ಮೆಟ್ರೋ ನಿಲ್ದಾಣಗಳು ರೆಡಿ ಆಗ್ತಿದ್ದು, ಆ ನಿಲ್ದಾಣಗಳಿಗೆ ಕನ್ನಡ ಹೆಸರಾಂತ ನಟರಾದ ಡಾ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರ ಹೆಸರನ್ನ ಬಿಎಂಆರ್ಸಿಎಲ್ಗೆ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ.
ಜೊತೆಗೆ ಈ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ BMRCL ಅವರಿಗೆ, ಆದ್ರೆ ಅದು ಪರಿಗಣನೆ ತಗೊಳ್ತಾ ಇಲ್ಲ. ಯಾಕೆ ಶಂಕರ್ ನಾಗ್ ಅವರು ಕನಸ್ಕೊಂಡಂತ ಶಂಕರ್ ನಾಗ್ ಅವ್ರ ಹೆಸರು, ಜೊತೆಗೆ ನಮ್ಮ ವಿಷ್ಣು ಸರ್ ಹೆಸರು ಇಡ್ಲಿ, ನಮ್ಮ ಕನ್ನಡ ನಟರ ಎಲ್ಲರ ಹೆಸರು ನೀವು ಯಾಕೆ ಇಡಬಾರದು? ನೀವು ಇಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ. ಕನ್ನಡಿಗರ ಮನವಿಗೆ BMRCL ಸ್ಪಂದಿಸುತ್ತಾ ಅಥವಾ ವಿರೋಧ ಕಟ್ಟಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.